ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ದೇಶ ಬಿಟ್ಟು ಹೋಗೋದಕ್ಕೆ ಬಿಜೆಪಿ ಸಹಕಾರ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಿಡಿಕಿಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಈ ಆರೋಪವನ್ನು ಮಾಡಿದ್ರು. ಪ್ರಜ್ವಲ್ ದೇಶ ಬಿಟ್ಟು ಹೋಗೋದಕ್ಕೆ ಬಿಜೆಪಿಯೇ ಸಹಕಾರ ಕೊಟ್ಟಿದೆ ಅನ್ನೋ ಆರೋಪ ಮಾಡಿದ್ರು. ಇವರ ಯೋಗ್ಯತೆಗೆ ಇವ್ರಿಗೆ ದಮ್ಮಿಲ್ವಾ? ರಾಜಕೀಯವಾಗಿ ಎದುರಿಸುವಂಥ ದಮ್ಮಿಲ್ವಾ ಇವ್ರಿಗೆ? ಚುನಾವಣೆಯಲ್ಲಿ ಬಂದು ವೋಟ್ ಕೇಳಿ ಮತದಾರನ ಒಲಿಸ್ಕೊಂಡು ಅಂತ ಧೈರ್ಯ ಇಲ್ವಾ ಇವ್ರಿಗೆ? ಇಲ್ಲ, ಇವರಿಗೆ ಧೈರ್ಯ ಇಲ್ಲ. ಯಾಕಂದರೆ ದೇಶದಲ್ಲಿ 50 ವರ್ಷ ಆಡಳಿತ ಮಾಡಿ ದೇಶವನ್ನು ಲೂಟಿ ಹೊಡೆದಿರುವಂಥವ್ರು ಭ್ರಷ್ಟಾಚಾರಿಗಳು. ಇವರು ಎಲ್ಲ ಜೈಲಲ್ಲಿ ಬೇಲಲ್ಲಿದ್ದಾರೆ. ಇವರು ಗೆಲ್ಲಕ್ಕಾಗಲ್ಲ, ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಅವರ ಸಾವನ್ನು ಬಯಸ್ತಾ ಇರುವಂಥದ್ದು. ಇದು ಭಾಳ ನೀಚತನದ ಕಾಂಗ್ರೆಸ್ ಬುದ್ಧಿಯನ್ನು ತೋರಿಸ್ತದೆ. ಕಾಂಗ್ರೆಸ್ ಅವರು ನಾಳೆ ಇದು ಅವರ ವೈಯಕ್ತಿಕ ಅಂತ ಹೇಳಿದ್ರೆ ಅವನ್ನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ. ಇದು ಕಾಂಗ್ರೆಸ್ ಪಾರ್ಟಿ ಹೇಳಿಕೆ ಅಲ್ಲ ಅಂದರೆ ಅವ್ರ ಮೇಲೆ ಕೂಡಲೇ ಆ್ಯಕ್ಷನ್ ಮಾಡಿ ಅವನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ. ಇಲ್ಲ ಅಂದರೆ ಇದು ನಿಮ್ಮ ಹೇಳಿಕೆನೇ, ಇದು ಕಾಂಗ್ರೆಸ್ ಪಾರ್ಟಿ ಹೇಳಿಕೆ ಅಂತ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಮತ್ತು ಇಮಿಡಿಯೇಟಾಗಿ ಚುನಾವಣಾ ಆಯೋಗಕ್ಕೆ ಇದ್ರ ಬಗ್ಗೆ ದೂರನ್ನು ನಾವು ಸಲ್ಲಿಸ್ತೀರಿ. ಜಾಗ್ತೀನಿ, ನೀವು ಬಿಡಿ, ಅಧಿಕಾರದಿಂದ ಇಳಿರಿ. ನೀವು 24 ಗಂಟೆಯಲ್ಲಿ ಅವನ್ನ ನಾವು ಕಸ್ಟಡಿಗೆ ತಗೊಂತೀರಿ. ಬಿಟ್ಟಿಳಿರಿ ಸಿದ್ದರಾಮಯ್ಯನವರೇ, ಅಧಿಕಾರ ಬಿಟ್ಟಿಳಿರಿ. 24 ಗಂಟೆಯಲ್ಲಿ ಕ್ರಮ ತೆಗೆದುಕೊಳ್ತೀರಿ. ದೇಶ ಬಿಟ್ಟು ಓಡೋಗ್ಬಿಟ್ಟವ್ರೆ ಬಿಜೆಪಿಯವರು, ಹೆಂಗ್ ಬಿಟ್ರು ಅಂತ ಕೇಳ್ತೀರಲ್ಲ. ನಾನು ನೆಕ್ಸ್ಟ್ ಕ್ವಶನ್ ಅದೇ ಇರೋದು, ಹೆಂಗ್ ಬಿಟ್ಟು ಹೋದ್ರು ಅಂತ. ಅಣ್ಣ, ನಾನು ನಿನ್ ಕೇಳಕ್ಕೆ ನನಗೆ, ನಾನು ಬಹಳ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದೆ. ನಾನು ಬಹಳ ಹಿಂದೆ 10 ವರ್ಷ 12 ವರ್ಷ ಆಯ್ತು. ನನಗೆ ಮರ್ತೋಗ್ಬಿಟ್ಟಿದ್ದೆ ಎಲ್ಲ. ಅಣ್ಣ, ಇನ್ನು ಇದೇ ಪ್ರಕರಣದ ಸಂಬಂಧ ಈಗ ಸರ್ಕಾರಿ ಅಭಿಯೋಜಕರ ನೇಮಕ ಆಗಿದೆ. ಜಗದೀಶ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಪೆನ್ಡ್ರೈವ್ನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವ ರೀತಿ ಚರ್ಚೆ ಆಗ್ತಾ ಇದೆ, ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಂಡಿದೆ ಅನ್ನೋದನ್ನ ಗಮನಿಸುವ ಸಂದರ್ಭದಲ್ಲಿಯೇ ಅಭಿಯೋಜಕರ ನೇಮಕವನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ವಕೀಲರಾದ ಜಗದೀಶ್ BN ಅವರನ್ನ ನೇಮಕ ಮಾಡಲಾಗಿದೆ. ಪ್ರಕರಣದ ಸಂಬಂಧ ಸರ್ಕಾರಿ ಅಭಿಯೋಜಕರ ನೇಮಕ ಆಗಿದೆ. ಸರ್ಕಾರಿ ಅಭಿಯೋಜಕರನ್ನಾಗಿ ವಕೀಲರಾದ ಜಗದೀಶ್ BN ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಒಂದ್ ಕಡೆ ಪೆನ್ ಡ್ರೈವ್ ಪ್ರಜ್ವಾಲೆ ಭುಗಿಲೇಳ್ತಾ ಇದೆ. ರಾಜ್ಯ ದೇಶದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ರಾಜಕೀಯವಾಗಿಯೂ ಕೂಡ ಯಾವ ರೀತಿಯ ವಾಕ್ಸಮರಕ್ಕೆ ಕಾರಣ ಆಗಿದೆ ತಾವು ಗಮನಿಸ್ತಾ ಇದ್ದೀರಿ. ಇದ್ರ ಮಧ್ಯೆ ಸದ್ಯಕ್ಕೆ ಸರ್ಕಾರಿ ಅಭಿಯೋಜಕರನ್ನಾಗಿ ವಕೀಲರಾದ ಜಗದೀಶ್ BN ಅವರನ್ನ ನೇಮಕ ಮಾಡಲಾಗಿದೆ.